ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆಯ ವಿರುದ್ಧ ಶಾಸಕ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಜಿಬಿಎ ರಚನೆ ಹಿಂದೆ ರಾಜಕೀಯ ಹುನ್ನಾರ ಇದೆ. ಬೆಂಗಳೂರಿಗೆ ಜಿಬಿಎ ಮಾರಕ ಎಂದಿದ್ದಾರೆ. ಅಲ್ಲದೆ ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿ ಯಾರ ಪರ ಎಂಬ ಸಿಎಂ ಪ್ರಶ್ನೆಗೆ ನಾವು ಧರ್ಮದ ಪರ ಅಂತ ಹೇಳಿ ತಿರುಗೇಟನ್ನ ನೀಡಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಒಂದು ಒಳ್ಳೆ ಉದ್ದೇಶದಲ್ಲಿ ನನಗನ್ಸೋದು ಈ ಜಿಬಿಎನ ಮಾಡಿರುವಂಥದ್ದು ಕಾಂಗ್ರೆಸ್ಸಿನ ದುರುದ್ದೇಶದಿಂದ, ಯಾವುದೋ ಸದುದ್ದೇಶದಿಂದ ಮಾಡಿಲ್ಲ. ಬೆಂಗಳೂರಿನ ಹಿತದಲ್ಲಿ ಮಾಡಿಲ್ಲ. ಬೆಂಗಳೂರಿನ ಹಿತದೃಷ್ಟಿಯಲ್ಲಿ ಇದು ಮಾರಕವಾಗಿದೆ. ಇವತ್ತು ಅವ್ರ ಒಳ ಜಗಳ, ನಾವಿನ್ನ ಹೆಚ್ಚು ಹೇಳೋದೇನಿಲ್ಲ. ಏನು ಕಾಂಗ್ರೆಸ್ ಪಕ್ಷ ಉಳಿತಿರೋ ಮನೆಯಾಗಿದೆ. ಸೊ ಅದು ಯಾವಾಗ ಸುಟ್ಟೋಗುತ್ತೋ ಗೊತ್ತಿಲ್ಲ. ಅಂತೂ ಯಾವಾಗಲೂ ಗದ್ದಲ, ಗುದ್ದಾಟ, ಜಗಳ, ವೈಮನಸ್ಸು, ವ್ಯತ್ಯಾಸಗಳು ಪ್ರಾರಂಭದಿಂದನೂ ಇದೆ. KPCC ಅಧ್ಯಕ್ಷ ತೆಗಿಬೇಕು ಅಂತ ಅವ್ರ ಪ್ರಯತ್ನ ಇನ್ನೊಂದು ಗುಂಪಾಗಿತ್ತು. ಉಪಮುಖ್ಯಮಂತ್ರಿಗಳಿಂದ ಹೆಚ್ಚಾಗಬೇಕಿತ್ತು. ನಾನು ಮುಖ್ಯಮಂತ್ರಿ ಆಗಬೇಕು, ನಾನು ಮುಖ್ಯಮಂತ್ರಿ ಅಂತ ಬಹಿರಂಗ ಸ್ಪರ್ಧೆ, ನಾನು ಉಪಮುಖ್ಯಮಂತ್ರಿ ಆಗಬೇಕು ಅಂತ ಬಹಿರಂಗ ಸ್ಪರ್ಧೆ, ನಾನು KPCC ಅಧ್ಯಕ್ಷ ಆಗಬೇಕು ಅಂತ ಬಹಿರಂಗ ಸ್ಪರ್ಧೆ, ಮಂತ್ರಿ ಆಗಬೇಕು ಅಂತ ಬಹಿರಂಗ ಸ್ಪರ್ಧೆ. ನಾವು ನ್ಯಾಯದ ಪರವಾಗಿರುವಂಥದ್ದು, ಧರ್ಮ ರಕ್ಷಣೆ ಪರವಾಗಿರುವಂಥದ್ದು, ಹಾಗಾಗಿ ಸತ್ಯ, ನ್ಯಾಯ, ಧರ್ಮದ ಪರವಾಗಿರುವಂಥದ್ದು. ಹಾಗಾಗಿ BJP ಯಾವುದು ಸತ್ಯ, ನ್ಯಾಯ, ಧರ್ಮದ ಮತ್ತು ಧರ್ಮಸ್ಥಳದ ಮಂಜುನಾಥೇಶ್ವರನ ನಂಬಿಕೆಯನ್ನು